ಇತಿಹಾಸದಲ್ಲಿ ನಡೆಯುವ ಕೆಲವು ವಿಪರ್ಯಾಸಗಳನ್ನ ಗಮನಿಸಿದ್ರೆ ಆ, ನಿಜಕ್ಕೂ ಆಶ್ಚರ್ಯ ಆಗುತ್ತಲ್ವಾ? ಖಂಡಿತ ಹೌದು. ಅಂದ್ರೆ ಒಬ್ಬ ವ್ಯಕ್ತಿ ಅತ್ಯಂತ ಸ್ವಾರ್ಥದಿಂದ ಕೇವಲ ತನ್ನ ಕುರ್ಚಿ ಉಳಿಸ್ಕೊಳ್ಳೋಕೆ, ತನ್ನ ಅಧಿಕಾರದ ಬೇಳೆ ಬೇಯಿಸ್ಕೊಳ್ಳೋಕೆ ಒಂದು ಕ್ರೂರವಾದ ನಿರ್ಧಾರ ತಗೋತಾನೆ. ಆದರೆ ಅದೇ ನಿರ್ಧಾರ, ಅದೇ ಹೇಳಿಕೆ ಇಡೀ ಮಾನವ ಕುಲದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ದೈವಿಕ ಪ್ರವಚನವಾಗಿ ಬದಲಾಗುತ್ತೆ ಅಂದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಜ, ಮೇಲ್ನೋಟಕ್ಕೆ ಇದು ಒಂಥರ ನಂಬಲಾಗದ ಕಥೆನೆ. ಹೌದು. ನಾವಿಂದು ಆಳವಾಗಿ ಚರ್ಚೆ ಮಾಡ್ತಿರೋ ಮೂಲವಾಕ್ಯ ಭಾಗ ಇಂಥದ್ದೇ ಒಂದು ರೋಚಕ ವಿಪರ್ಯಾಸದ ಬಗ್ಗೆ ಇದೆ. ಯೋಹಾನನ ಸುವಾರ್ತೆಯ 11ನೇ ಅಧ್ಯಾಯದ 45ರಿಂದ 57ನೇ ವಾಕ್ಯಗಳನ್ನು ನಾವಿಂದು ವಿವರವಾಗಿ ಅಧ್ಯಯನ ಮಾಡಲಿದ್ದೇವೆ. ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇದೊಂದು ಕೇವಲ ಐತಿಹಾಸಿಕ ಘಟನೆ ಮಾತ್ರ ಅಲ್ಲ, ಬದಲಾಗಿ ಮಾನವನ ಸೀಮಿತ ಆಲೋಚನೆಗಳು ಮತ್ತು ದೈವಿಕ ಯೋಜನೆಯ ನಡುವೆ ನಡೆಯುವ ಒಂದು ದೊಡ್ಡ ಸಂಘರ್ಷ ಇದು. ಓಹೋ. ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಯೇಸುಸ್ವಾಮಿಯ ಕಷ್ಟಾನುಭವ ಅಂದ್ರೆ ಪ್ಯಾಷನ್ ಮತ್ತೆ ಮರಣದ ಕಡೆಗಿನ ಪಯಣದ ಅಧಿಕೃತ ಆರಂಭ ಅಂತಾನೆ ಈ ಭಾಗವನ್ನ ಗುರುತಿಸಲಾಗುತ್ತೆ. ಲೆಂಟ್ ಕಾಲದ ಹಿನ್ನೆಲೆಯಲ್ಲಿ ನೋಡಿದ್ರೆ ತ್ಯಾಗ, ಒಕ್ಕೂಟ ಮತ್ತೆ ಮಾನವನ ಆಂತರಿಕ ರಾಜಕೀಯದ ಕುತಂತ್ರಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದಕ್ಕಿಂತ ಸೂಕ್ತವಾದ ಮೂಲಪಾಠ ಇನ್ನೊಂದಿಲ್ಲ. ಸರಿ, ಹಾಗಾದ್ರೆ ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಇಲ್ಲಿ ನಡೀತಿರೋ ಘಟನೆಗಳು ಒಂಥರ ಯಾವುದೋ ಹೈ ವೋಲ್ಟೇಜ್ ಥ್ರಿಲ್ಲರ್ ಸಿನಿಮಾದ ದೃಶ್ಯಗಳ ಥರ ಇವೆ ಗೊತ್ತಾ? ಹೌದು, ಆ ಸಸ್ಪೆನ್ಸ್ ಖಂಡಿತ ಇದೆ. ಕಥೆಯ ಆರಂಭ ಹೇಗಿದೆ ಅಂದ್ರೆ, ಯೇಸು ಲಾಜರನ್ನಿಗೆ ಜೀವದಾನ ಮಾಡಿದ ಒಂದು ಬೃಹತ್ ಪವಾಳವನ್ನ ಮರಿಯಳ ಬಳಿ ಬಂದಿದ್ದ ಯಹೂದಿಯರು ಕಣ್ಣಾರೆ ನೋಡಿದ್ದಾರೆ. ಅಂದ್ರೆ ಸತ್ತು 4 ದಿನವಾದ ವ್ಯಕ್ತಿ ಎದ್ದು ಬಂದಿದ್ದಾನೆ. ಊಹಿಸ್ಕೊಳ್ಳೋಕು ಅಸಾಧ್ಯವಾದ ದೃಶ್ಯ ಅದು. ನಿಜ. ಈ ದೃಶ್ಯವನ್ನ ನೋಡಿದ ಮೇಲೆ ಕೆಲವರು ತಕ್ಷಣವೇ ವಿಶ್ವಾಸ ಇಡ್ತಾರೆ. ಆದರೆ ಸಮಾಜದಲ್ಲಿ ಯಾವಾಗಲೂ ಆಗೋ ಹಾಗೆ ಇನ್ನು ಕೆಲವರು ನೇರವಾಗಿ ಓಡಿ ಹೋಗಿ ಫರಿಸಾಯರಿಗೆ ಈ ವಿಚಾರವನ್ನ ಮುಟ್ಟಿಸ್ತಾರೆ. ಒಂಥರ ಆ ಚಾಡಿ ಹಿಡೋ ಥರ. ತಕ್ಷಣವೇ ಮುಖ್ಯ ಯಾಜಕರು ಮತ್ತೆ ಫರಿಸಾಯರು ಸ್ಯಾನ್ಹೆಡ್ರಿನ್ ಅಂದ್ರೆ ಅವರ ನ್ಯಾಯಸಭೆಯನ್ನ ತುರ್ತಾಗಿ ಕರೀತಾರೆ. ಇಲ್ಲಿ ಒಂದು ದೊಡ್ಡ ಗೊಂದಲ, ಒಂದು ರೀತಿಯ ದಿಗ್ಭ್ರಮೆ ಸೃಷ್ಟಿಯಾಗಿದೆ. ಆಕ್ಚುಲಿ ಆ ದಿಗ್ಭ್ರಮೆಗ ಕಾರಣ ಯೇಸು ಮಾಡ್ತಿದ್ದ ಪವಾಡಗಳಲ್ಲ, ಬದಲಾಗಿ ಆ ಪವಾಡಗಳಿಂದ ಅವರಿಗೆ ಸಿಕ್ತಿದ್ದ ಜನಪ್ರಿಯತೆ. ಮೇಲ್ನೋಟಕ್ಕೆ ಆ ನ್ಯಾಯಸಭೆಯ ಸದಸ್ಯರು ಧರ್ಮದ, ಸಮಾಜದ ರಕ್ಷಕರ ಥರ ಪೋಸ್ ಕೊಡ್ತಿದ್ರು. ಅಂದ್ರೆ ಒಳಗಡೆ ಬೇರೆನೇ ಲೆಕ್ಕಾಚಾರ ಇತ್ತು ಅಂತೀರಾ? ಖಂಡಿತ. ಅವರ ಒಳಗಿದ್ದ ಭಯ ಸಂಪೂರ್ಣವಾಗಿ ರಾಜಕೀಯ ಆಗಿತ್ತು. ಆ ಸಭೆಯಲ್ಲಿ ಅವರು ಆಡ್ತಿರೋ ಮಾತುಗಳನ್ನ ಗಮನಿಸಿದ್ರೆ ಇದು ಸ್ಪಷ್ಟ ಆಗುತ್ತೆ. ಅವರು ಹೇಳ್ತಾರೆ, ಈ ಮನುಷ್ಯನು ಎಷ್ಟೋ ಸೂಚಕ ಕಾರ್ಯಗಳನ್ನ ಮಾಡ್ತಾನಲ್ಲ, ಇವನನ್ನ ಹೀಗೆಯೇ ಬಿಟ್ರೆ ಜನರೆಲ್ಲರೂ ಇವನನ್ನೇ ನಂಬ್ತಾರೆ. ಆಗ ರೋಮನರು ಬಂದು ನಮ್ಮ ಪವಿತ್ರ ದೇವಾಲಯವನ್ನೂ ರಾಷ್ಟ್ರವನ್ನೂ ನೆಲಸಮವಾಡ್ತಾರೆ ಅಂತ. ಓ, ಇಲ್ಲಿ ಎಲ್ಲಿಯೂ ಯೇಸುವಿನ ಬೋಧನೆಗಳ ಸತ್ಯಾಸತ್ಯತೆಯ ಬಗ್ಗೆ, ಆತನ ಪವಾಡದ ನೈಜತೆಯ ಬಗ್ಗೆ ಚರ್ಚೆನೇ ಆಗ್ತಿಲ್ಲ. ಅದೇ ವಿಪರ್ಯಾಸ. ಅವರಿಗೆ ಸತ್ಯದ ಬಗ್ಗೆ ಕಾಳಜಿ ಇರ್ಲಿಲ್ಲ, ಬದಲಾಗಿ ತಮ್ಮ ಸ್ವಂತ ಅಸ್ತಿತ್ವದ ಬಗ್ಗೆ, ತಮ್ಮ ಅಧಿಕಾರದ ಬಗ್ಗೆ ನಡುಕ ಶುರುವಾಗಿತ್ತು. ಅಂದ್ರೆ ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಇವರು ಅನುಭವಿಸ್ತಿದ್ದ ಆ ಕಂಫರ್ಟ್ ಝೋನ್ ಹಾಳಾಗ್ಬಿಡುತ್ತೆ ಅನ್ನೋ ಭಯ ಅದು. ಇದನ್ನೇ ನಾವು ಇಂದಿನ ನೈಜ ಪ್ರಪಂಚಕ್ಕೆ ಅನ್ವಯಿಸಿ ನೋಡುದಾದ್ರೆ ಇದೊಂಥರ ಆಧುನಿಕ ಕಾರ್ಪೊರೇಟ್ ಜಗತ್ತಿನ ಕತೆ ಅಂತೆ ಕಾಣುತ್ತೆ. ಹೌದು, ಸರಿಯಾದ ಹೋಲಿಕೆ. ಒಂದು ದೊಡ್ಡ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಧ್ಯರಾತ್ರಿ ತುರ್ತು ಸಭೆ ಸೇರಿದಾಗಿದೆ ಇದು. ಮಾರುಕಟ್ಟೆಯಲ್ಲಿ ಯಾರೋ ಒಬ್ಬ ಹೊಸ ವ್ಯಕ್ತಿ ಅದ್ಭುತವಾದ, ಜನರಿಗೆ ನಿಜಕ್ಕೂ ಉಪಯೋಗ ಆಗೋ ಪ್ರಾಡಕ್ಟ್ ಒಂದನ್ನು ತಂದಿದ್ದಾನೆ. ಇದರಿಂದ ಜನರ ಜೀವನ ಸುಧಾರಿಸ್ತಿದೆ. ಆದರೆ ಈ ಹಳೇ ಕಂಪನಿಯ ಬೋರ್ಡ್ ಮೆಂಬರ್ಸ್ಗೆ ಅವನು ಪ್ರಾಡಕ್ಟ್ ಒಳ್ಳೇದು, ನಾವು ಬದಲಾಗೋಣ ಅನ್ನೋ ಯೋಚನೆ ಬರೋದಿಲ್ಲ. ಬದಲಾಗಿ ತಮ್ಮ ಲಾಭದ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ವಾ? ಹೌದು. ನಮ್ಮ ಮಾರ್ಕೆಟ್ ಶೇರ್ ಹೋಗ್ತಾ ಇದೆ, ನಮ್ಮ ಬೋನಸ್ ಕಟ್ಟಾಗುತ್ತೆ, ನಮ್ಮ ಬ್ರ್ಯಾಂಡ್ ಇಮೇಜ್ ಏನಾಗಬೇಕು ಅನ್ನೋ ಸ್ವಾರ್ಥದ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಶುರುವಾಗೋಗುತ್ತೆ. ಆ ಸ್ಯಾನೆಡ್ರಿನ್ ಸಭೆ ಕೂಡ ಇದೇ ಥರದ ಕಾರ್ಪೊರೇಟ್ ಪ್ಯಾನಿಕ್ಗೆ ಒಳಗಾಗಿತ್ತು. ಇದು ಇತಿಹಾಸದ ಉದ್ದಕ್ಕೂ ಅಧಿಕಾರಶಾಹಿಯಲ್ಲಿ ಕಾಣುವ ಸಾಮಾನ್ಯ ಪ್ರತಿಕ್ರಿಯೆನೆ. ಯಹೂದ್ಯರ ಆಡಳಿತ ಮಂಡಳಿಗೆ ರೋಮನ್ ಸಾಮ್ರಾಜ್ಯದ ಜೊತೆ ಒಂದು ರೀತಿಯ ಒಳ ಒಪ್ಪಂದ ಆಯ್ತು ಗೊತ್ತಾ? ಒಳ ಒಪ್ಪಂದಾನ? ಅಂದ್ರೆ ಯಾವ ಥರ? ಅಂದ್ರೆ, ನಾವು ಜನರನ್ನ ಸುಮ್ನಿರಿಸ್ತೀವಿ, ನೀವು ನಮ್ಮ ಅಧಿಕಾರವನ್ನ, ನಮ್ಮ ದೇವಾಲಯದ ಆದಾಯವನ್ನ ಪ್ರಶ್ನಿಸ್ಬೇಡಿ ಅನ್ನೋ ರಾಜಿಯದು. ಯೇಸುವಿನ ಜನಪ್ರಿಯತೆ ಹೆಚ್ಚಾದ್ರೆ ರೋಮನರು ಇದನ್ನ ರಾಜಕೀಯ ದಂಗೆ ಅಂತ ಭಾವಿಸ್ತಾರೆ. ಆಗ ತಮ್ಮ ಅಧಿಕಾರದ ಕೇಂದ್ರವಾದ ದೇವಾಲಯವನ್ನ ನಾಶ ಮಾಡ್ತಾರೆ ಅನ್ನೋದು ಅವರ ಅಸಲಿ ಆತಂಕ ಆಗಿತ್ತು. ಓಹೋ, ಅಂದ್ರೆ ರಾಷ್ಟ್ರದ ಹಿತಾಸಕ್ತಿ ಅನ್ನೋದು ಕೇವಲ ಒಂದು ಮುಖವಾಡ ಅಷ್ಟೇ. ನಿಖರವಾಗಿ.
ಈ ಗೊಂದಲದ ಭಯದ ವಾತಾವರಣದಲ್ಲಿಯೇ ಚರ್ಚೆ ಒಂದು ಅತ್ಯಂತ ಕ್ರೂರವಾದ ತೀರ್ಮಾನದ ಕಡೆ ಸಾಗುತ್ತೆ. ಇಲ್ಲಿಯೇ ಎಂಟ್ರಿ ಕೊಡೋದು ಆ ವರ್ಷದ ಪ್ರಧಾನ ಯಾಜಕ ಆಗಿದ್ದ ಕಾಯಫ. ಈತ ಆ ಬೋರ್ಡ್ ಮೀಟಿಂಗ್ನ ಅತ್ಯಂತ ಚಾಲಾಕಿ ಸಿಇಒ ಇದ್ದ ಹಾಗೆ. ಉಳಿದವರೆಲ್ಲ ರೋಮನರು ಬರ್ತಾರೆ, ದೇವಾಲಯ ನಾಶ ಆಗುತ್ತೆ ಅಂತ ಬರೀ ಹೆದರ್ತಿದ್ರೆ, ಈತ ಬಹಳ ಲೆಕ್ಕಾಚಾರದ ಅತ್ಯಂತ ನಿರ್ದಯವಾದ ಮಾತೊಂದನ್ನು ಆಡ್ತಾನೆ. ಆ ಮಾತು ಇತಿಹಾಸದಲ್ಲೇ ಉಳಿದೋಯ್ತು. ಹೌದು. ಆತ ಹೇಳ್ತಾನೆ, ಇಡೀ ರಾಷ್ಟ್ರವೇ ನಿರ್ನಾಮ ಆಗೋದಕ್ಕಿಂತ ಜನತೆಗೋಸ್ಕರ ಒಬ್ಬನ ಸಾಯುವುದೇ ವಿಹಿತ ಅಂತ ನಿಮ್ಗೆ ಅರ್ಥವಾಗ್ತಿಲ್ವಲ್ಲ ಅಂತ. ಅರ್ಥಾತ್ ಇಡೀ ನಮ್ಮ ವ್ಯವಸ್ಥೆಯನ್ನ, ನಮ್ಮ ಕುರ್ಚಿಗಳನ್ನ ಉಳಿಸ್ಕೊಳ್ಳೋಕೆ ಈ ಒಬ್ಬ ಅಮಾಯಕ ಯೇಸುವನ್ನ ಬಲಿಕೊಟ್ಬಿಡೋಣ, ಪ್ರಾಬ್ಲಮ್ ಸಾಲ್ವ್ಡ್. ಕಾಯಫನ ದೃಷ್ಟಿಯಲ್ಲಿ ಅದೊಂದು ಬಹಳ ಪ್ರಾಕ್ಟಿಕಲ್ ಆದ, ಸ್ಮಾರ್ಟ್ ಆದ ರಾಜಕೀಯ ತೀರ್ಮಾನ. ಒಬ್ಬ ಸಾಮಾನ್ಯ ಮನುಷ್ಯನ ಲೆಕ್ಕಾಚಾರ ಅದು. ಆದರೆ ಈ ಮೂಲಗ್ರಂಥದ ಆಳವಾದ ದೇವತಾ ಶಾಸ್ತ್ರ ಇಲ್ಲಿಯೇ ತೀರ್ಕೊಳ್ಳೋದು. ಆತನು ಆ ವರ್ಷದ ಪ್ರಧಾನ ಯಾಜಕನಾಗಿದ್ದ ಕಾರಣ ಆತನಿಗೆ ಅರಿವಿಲ್ಲದೆಯೇ ದೇವರ ಪವಿತ್ರಾತ್ಮನು ಅವನ ಬಾಯಿಯಿಂದ ಒಂದು ಮಹಾನ್ ಪ್ರವಾದನೆಯನ್ನ ನುಡಿಸ್ತಾನೆ. ಅಂದ್ರೆ ಅವನು ಅಂದುಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಅದೇ ಇಲ್ಲಿನ ವಿಸ್ಮಯ. ಕಾಯಫನು ಯೇಸುವನ್ನ ಕೊಂದು ನಾವು ಬದುಕೋಣ ಅಂದ್ಕೊಂಡ್ರೆ, ದೈವಿಕ ಯೋಜನೆಯ ಅರ್ಥ ಯೇಸು ಜನತೆಗಾಗಿ ಪ್ರಾಣತ್ಯಾಗ ಮಾಡ್ತಾರೆ ಎಂಬುದಾಗಿತ್ತು. ಇದನ್ನೇ ನಾವು ಪಾಪ ಪರಿಹಾರದ ಬಲಿ ಅಥವಾ ಸಬ್ಸ್ಟಿಟ್ಯೂಷನರಿ ಸ್ಯಾಕ್ರಿಫೈಸ್ ಅಂತ ಕರಿತೀವಿ. ಈ ಪಾಪ ಪರಿಹಾರದ ಬಲಿ ಅನ್ನೋ ಪದವನ್ನ ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ, ನ್ಯಾಯಾಲಯದಲ್ಲಿ ಒಬ್ಬ ಅಪರಾಧಿಗೆ ಮರಣದಂಡನೆ ಶಿಕ್ಷೆಯಾಗಿರುತ್ತೆ. ಆತ ಆ ಶಿಕ್ಷೆಗೆ ಅರ್ಹನೂ ಆಗಿರ್ತಾನೆ. ಆದರೆ ಶಿಕ್ಷೆ ಜಾರಿಯಾಗುವ ಸಮಯದಲ್ಲಿ ಸಂಪೂರ್ಣ ನಿರಪರಾಧಿಯಾದ ಇನ್ನೊಬ್ಬ ವ್ಯಕ್ತಿ ಬಂದು ಇವನ ಬದಲಿಗೆ ಆ ಶಿಕ್ಷೆಯನ್ನ, ಆ ಸಾವನ್ನ ನಾನು ತಗೋತೀನಿ ಅಂತ ಆ ಕುಣಿಕೆಗೆ ಕೊರಳೊಡ್ಡುವ ಹಾಗೆ ಅಲ್ವಾ? ಹೌದು, ಬಹಳ ಸೂಕ್ತವಾದ ಉದಾಹರಣೆ. ನಿಯಮದ ಪ್ರಕಾರ ನಮ್ಮ ಪಾಪಗಳಿಗಾಗಿ, ನಮ್ಮ ತಪ್ಪುಗಳಿಗಾಗಿ ನಾವೇ ಸಾಯಬೇಕಿತ್ತು. ಆದರೆ ನಮಗೆ ಬರಬೇಕಾದ ಶಿಕ್ಷೆಯನ್ನ ಯೇಸು ತಮ್ಮ ಮೇಲೆ ಎಳೆದುಕೊಂಡು ಪ್ರಾಣ ನೀಡಲು ಸಿದ್ಧರಾದರು. ಕಾಯಿಫನ ಕೊಲೆಯ ಸಂಚು ಅವನಿಗೆ ಗೊತ್ತಿಲ್ಲದೆಯೇ ಈ ಮಹಾನ್ ತ್ಯಾಗವನ್ನ ಘೋಷಿಸ್ಬಿಟ್ಟು, ಮನುಷ್ಯನ ಅತ್ಯಂತ ಕೆತ್ತ ಉದ್ದೇಶವೊಂದನ್ನ ದೇವರು ಅತ್ಯಂತ ಶ್ರೇಷ್ಠವಾದ ರಕ್ಷಣೆಯ ಸಾಧನವಾಗಿ ಪರಿವರ್ತಿಸಿದ ರೀತಿ ಇದು. ಕಾಯ್ಫ ತನ್ನ ಮಾತಿನಿಂದ ದೈವಿಕ ಯೋಜನೆಯನ್ನ ತಡಿತಿದ್ದೀನಿ ಅನ್ಕೊಂಡಿದ್ದ. ಆದ್ರೆ ವಾಸ್ತವದಲ್ಲಿ ಆತ ಆ ಯೋಜನೆಯ ಒಂದು ಭಾಗನೇ ಆಗಿದ್ದ. ಇದೊಂಥರ ಚದುರಂಗದಾಟದ, ಅಂದ್ರೆ ಚೆಸ್ ಆಟದ ಮಾಸ್ಟರ್ ಕ್ಲಾಸ್ ತಂತ್ರ ಇದ್ದಾಗೆ. ಎದುರಾಳಿಯೂ ನಮ್ಮನ್ನ ಸೋಲಿಸೋಕ್ಕೆ, ನಮ್ಮ ರಾಜನನ್ನ ಬಲೆಗೆ ಬೀಳಿಸೋಕ್ಕೆ ಬಹಳ ಜಾಣತನದಿಂದ ಒಂದು ನಡೆಯನ್ನ ಇಡ್ತಾನೆ. ಈಗ ಇವನ ಕಥೆ ಮುಗಿತು ಅಂತ ಅವನು ಸಂಭ್ರಮಿಸ್ತಾ ಇರ್ತಾನೆ. ಹೌದು ಹೌದು. ಆದ್ರೆ ಅವನು ಇಟ್ಟ ಆ ಕೊಲೆಯ ನಡೆಯನ್ನೇ ಬಳಸ್ಕೊಂಡು ಅವನನ್ನೇ ಚೆಕ್ಮೇಟ್ ಮಾಡೋ ತಂತ್ರವಾಗಿ ಅದು ಬದಲಾಗುತ್ತೆ. ಕೈಫನ ರಾಜಕೀಯ ದಾಳುವು ದೇವರ ರಕ್ಷಣೆಯ ಯೋಜನೆಯ ಅಂತಿಮ ಅಸ್ತ್ರವಾಗಿ ಬದಲಾದ ವಿಸ್ಮಯ ನಿಜಕ್ಕೂ ರೋಚಕ. ಖಂಡಿತ. ಆದ್ರೆ ಆ ಚದುರಂಗದ ಆಟದ ಅಂತಿಮ ಗುರಿ ಕೇವಲ ಆಟವನ್ನ ಗೆಲ್ಲೋದಾಗಿರ್ಲಿಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಕಾಯ್ಫನ ಹೇಳಿಕೆಯು ಕೇವಲ ಒಂದು ನಿರ್ದಿಷ್ಟ ಭೌಗೋಳಿಕ ರಾಷ್ಟ್ರದ, ಅಂದ್ರೆ ಯಹೂದ್ಯರ ಉಳಿವಿಗಷ್ಟೇ ಸೀಮಿತ ಆಗಿತ್ತು. ಆದ್ರೆ ಮೂಲಗ್ರಂಥವು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯೇಸುವಿನ ಮರಣ ಕೇವಲ ಆ ಜನತೆಗಾಗಿ ಮಾತ್ರವಲ್ಲ, ಬದಲಾಗಿ ಚದುರಿ ಹೋಗಿದ್ದ ದೇವಜನರನ್ನ ಒಂದುಗೂಡಿಸುವ ಸಲುವಾಗಿಯೂ ಪ್ರಾಣತ್ಯಾಗ ಮಾಡಲಿದ್ದಾರೆ ಅಂತ. ವಿಶಾಲ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಕ್ರಿಸ್ತನ ಶಿಲುಬೆಯ ಅಂತಿಮ ಗುರಿನೇ ಈ ಒಕ್ಕೂಟ ಅಥವಾ ಯೂನಿಟಿ. ಚದುರಿ ಹೋಗಿದ್ದ ಜನರನ್ನ ಒಂದುಗೂಡಿಸೋದು. ನಾವಿಂದು ಸಮಾಜವನ್ನ ನೋಡಿದ್ರೆ ಭೌಗೋಳಿಕವಾಗಿ, ಭಾಷೆಯ ಆಧಾರದ ಮೇಲೆ, ಜಾತಿ ಧರ್ಮಗಳ ಆಧಾರದ ಮೇಲೆ ನಾವೆಷ್ಟೊಂದು ಚದುರಿ ಹೋಗಿದ್ದೀವಿ ಅಲ್ವಾ? ಹೌದು, ಅದೆಲ್ಲೆಡೆ ಕಾಣಿಸ್ತಿದ. ಮನುಷ್ಯನ ಸಹಜ ಗುಣವೇ ಗುಂಪುಗಾರಿಕೆ ಮಾಡೋದು, ಬೇರೆಯವರ ಸುತ್ತ ಗೋಡೆಗಳನ್ನ ಕಟ್ಟೋದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಮಾನಸಿಕವಾಗಿ ಚದುರಿಸೋದು ನಮ್ಮೊಳಗಿನ ಪಾಪ, ದ್ವೇಷ, ಜಗಳ ಮತ್ತೆ ಅಸೂಯೆ. ಇವೆಲ್ಲವೂ ನಮ್ಮನ್ನ ನಮ್ಮದೇ ಮನೆಯವರೊಡನೆ, ನೆರೆಹೊರೆಯವರೊಡನೆ ದೂರ ಮಾಡುತ್ತವೆ. ಪಾಪದ ಮೂಲ ಸ್ವಭಾವವೇ ವಿಭಜನೆ ಮಾಡೋದು. ಅದು ದೇವರ ಮತ್ತೆ ಮನುಷ್ಯನ ನಡುವೆ ಒಂದು ಗೋಡೆಯನ್ನ ಕಟ್ಟುತ್ತೆ. ಹಾಗೆಯೇ ಮನುಷ್ಯರ ನಡುವೆಯೂ ಕಂದಕವನ್ನ ಸೃಷ್ಟಿ ಮಾಡುತ್ತೆ. ಆದರೆ ಶಿಲುವೆಯ ಮೇಲಿನ ಆ ಬಲಿಯು ಆ ಗೋಡೆಗಳನ್ನ, ಆ ಕಂದಕಗಳನ್ನ ಒಡೆದುಹಾಕುವ ಉದ್ದೇಶವನ್ನ ಹೊಂದಿತ್ತು. ಲೋಕದ ಎಲ್ಲ ಪ್ರಾಂತ್ಯಗಳ, ಎಲ್ಲ ಭಾಷೆಗಳ ಜನರನ್ನ ಒಂದೇ ಕುಟುಂಬವಾಗಿ ಸೇರಿಸೋದು ಆ ತ್ಯಾಗದ ಹಿಂದಿದ್ದ ದೈವಿಕ ಇಂಗಿತ. ಇದೆಲ್ಲವೂ ಆ ನ್ಯಾಯಸಭೆಯೇ ನಿರ್ಧಾರ ಆಯಿತು. ಅಂದ್ರೆ ಒಂದು ಕಡೆ ಯೇಸುವಿನ ಹತ್ಯೆಗೆ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಸಿಕ್ತು. ಇಷ್ಟೆಲ್ಲ ಕೊಲೆ ಸಂಚು ನಡೆದಾಗ ಯೇಸು ನೇರವಾಗಿ ಅವರ ಮುಂದೆ ಬಂದು ಎದೆಗೊಟ್ಟು ನಿಲ್ಲಿಲ್ಲ. ಇಲ್ಲಿ ಕತೆ ಒಂದು ಕುತೂಹಲಕಾರಿ ತಿರು ಪಡೆಯುತ್ತೆ ನೋಡಿ.
ಹೌದು, ಇಲ್ಲಿ ಯೇಸುವಿನ ಪ್ರತಿಕ್ರಿಯೆ ಬಹಳ ವಿಭಿನ್ನವಾಗಿತ್ತು. ಯೇಸು ಜುದೇಯದಲ್ಲಿ ಬಹಿರಂಗವಾಗಿ ಓಡಾಡೋದನ್ನ ನಿಲ್ಲಿಸಿ ಬೆಂಗಾಡಿನ ಪಕ್ಕದಲ್ಲಿದ್ದ ಎಫ್ರೈಮ್ ಅನ್ನೋ ಗ್ರಾಮಕ್ಕೆ ತಮ್ಮ ಶಿಷ್ಯರೊಂದಿಗೆ ತೆರಳಿ ಅಜ್ಞಾತವಾಸದಲ್ಲಿ ಇರ್ತಾರೆ. ನಾವು ಆಗಲೇ ಮಾತನಾಡಿದ ಚದುರಂಗ ದಾಟದ ಹೋಲಿಕೆಯನ್ನು ಮುಂದುವರಿಸೋದಾದ್ರೆ ಇದು ಆಟದಲ್ಲಿ ರಾಜನನ್ನ ತಾತ್ಕಾಲಿಕವಾಗಿ ರಕ್ಷಿಸಲು ಮಾಡೋ ಕ್ಯಾಸ್ಲಿಂಗ್ ನಡಿಯಂತೆ ಕಾಣುತ್ತೆ. ಓ, ಕ್ಯಾಸ್ಲಿಂಗ್, ಒಳ್ಳೆ ಹೋಲಿಕೆ. ಆ ನಡೆಯ ಹಿಂದೆಯೂ ಒಂದು ನಿಖರವಾದ ಸಮಯದ ಲೆಕ್ಕಾಚಾರ ಇತ್ತು ಗೊತ್ತಾ? ಯೇಸು ಸಾವಿಗೆ ಹೆದರಿ ಓಡಿ ಹೋಗಿದ್ದಲ್ಲ, ಬದಲಾಗಿ ತಮ್ಮ ಸಮಯ ಇನ್ನೂ ಬಂದಿಲ್ಲ ಅನ್ನೋದನ್ನ ಅವರು ಅರಿತಿದ್ರು. ಸಮಯಕ್ಕೋಸ್ಕರ ಕಾಯ್ತಿದ್ರು. ಅದೇ ಸಮಯದಲ್ಲಿ ಜೆರುಸಲೇಮಿನಲ್ಲಿ ಪಾಸ್ಕಾ ಹಬ್ಬ ಸಮೀಪಿಸ್ತಾ ಇರುತ್ತೆ. ಹಬ್ಬಕ್ಕೆ ಮುಂಚೆ ನಡೆಯುವ ಶುದ್ಧೀಕರಣಕ್ಕಾಗಿ ಜನರು ಗ್ರಾಮಾಂತರ ಪ್ರದೇಶಗಳಿಂದ ಬಂದು ಸೇರ್ತಾರೆ. ಅಧಿಕಾರಿಗಳು ಯೇಸು ಎಲ್ಲಿದ್ದಾನೆ ಎಂದು ತಿಳಿದ್ರೆ ನಮಗೆ ಹಿಡಿದುಕೊಡಿ ಅಂತ ಅಧಿಕೃತವಾಗಿ ವಾರೆಂಟ್ ಕೂಡ ಹೊರಡಿಸಿದ್ದಾರೆ. ಅಲ್ಲಿನ ವಾತಾವರಣವನ್ನ ಒಮ್ಮೆ ಊಹಿಸ್ಕೊಳ್ಳಿ. ಒಂದು ಕಡೆ ಹಬ್ಬದ ಸಂಭ್ರಮ, ಇನ್ನೊಂದು ಕಡೆ ಈತ ಬರ್ತಾನೋ ಇಲ್ವೋ ಅನ್ನೋ ಜನರ ಪಿಸುಗುಟ್ಟುವಿಕೆ, ಮತ್ತೊಂದು ಕಡೆ ಆತನನ್ನು ಕೊಲ್ಲೋ ಕಾಯ್ತಿರೋ ಅಧಿಕಾರಿಗಳು. ಆದ್ರೆ ಇಲ್ಲಿ ನನಗೆ ಅತಿ ಹೆಚ್ಚು ವಿಪರ್ಯಾಸ ಅನ್ಸೋದು ಆ ಶುದ್ಧೀಕರಣದ ಆಚರಣೆ. ಯಾಕೆ? ಆ ಆಚರಣೆಯಲ್ಲಿ ಏನಿದೆ ಅಂಥದ್ದು? ನೋಡಿ, ಜನರು ಮತ್ತೆ ಮುಖಂಡರು ದೈಹಿಕವಾಗಿ ಬಾಹ್ಯವಾಗಿ ಶುದ್ಧರಾಗೋಕೆ ಜೆರುಸಲೆಂಗೆ ಬರ್ತಿದ್ದಾರೆ. ಆದ್ರೆ ಅದೇ ಮುಖಂಡರ ಅಂತರಂಗ, ಅವರ ಹೃದಯಗಳು ಒಬ್ಬ ನಿರಪರಾಧಿಯ ಕೊಲೆಯ ಸಂಚಿನಿಂದ ಕೊಳೆತು ನಾರ್ತಿದ್ವು. ಇದು ಹೇಗಿದೆ ಅಂದ್ರೆ ಹೊರಗಡೆ ಲೀಟರ್ಗಟ್ಲೆ ಸ್ಯಾನಿಟೈಸರ್ ಹಾಕ್ಕೊಂಡು ಒಳಗಡೆ ಜೇಬ್ನಲ್ಲಿ ವಿಷದ ಬಾಟ್ಲಿ ಇಟ್ಕೊಂಡು ಓಡಾಡ್ದಂಗೆ. ಸ್ಯಾನಿಟೈಸರ್ ಹೋಲಿಕೆ ಬಹಳ ನಿಖರವಾಗಿದೆ. ಆ ಕಾಲದ ಧಾರ್ಮಿಕ ಆಚರಣೆಗಳು ಕೇವಲ ಯಾಂತ್ರಿಕವಾಗಿದ್ವು. ಈ ಮೂಲಗಳ ಆಧಾರದ ಮೇಲೆ ಪ್ರಸ್ತುತ ಲೆಂಟ್ ಕಾಲದ ನಮ್ಮ ಸಿದ್ಧತೆಯ ಬಗ್ಗೆ ನಾವು ವಿಮರ್ಶೆ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ. ಖಂಡಿತ. ಕೇವಲ ಹೊಸ ಬಟ್ಟೆ, ಹಬ್ಬದ ಊಟ, ಮೇಲ್ನೋಟದ ಪ್ರಾರ್ಥನೆಗಳಿಗಾಗಿ ಸಿದ್ಧರಾಗೋದು ಸುಲಭ. ಆದರೆ ಅಂತರಂಗದ ಶುದ್ಧೀಕರಣಗಾಗಿ, ನಮ್ಮೊಳಗಿನ ಅಹಂಕಾರ, ದ್ವೇಷಗಳನ್ನ ತೆಗೆದುಹಾಕಲು ಪಾಪ ನಿವೇದನೆಯ ಮೂಲಕ, ಅಂದ್ರೆ ಕನ್ಫೆಷನ್ ಮೂಲಕ ಹೃದಯವನ್ನ ಶುದ್ಧಿಗೊಳಿಸಿಕೊಳ್ಳೋದು ನಿಜವಾದ ಸವಾಲು. ಬಾಹ್ಯ ಆಚರಣೆಗಿಂತ ಆಂತರಿಕ ಪರಿವರ್ತನೆ ಇಲ್ಲಿ ಪ್ರಮುಖ ಆಗತ್ತೆ. ಹಾಗಾದ್ರೆ ಈ ಸಂಪೂರ್ಣ ಐತಿಹಾಸಿಕ ಮತ್ತು ದೇವತಾಶಾಸ್ತ್ರದ ಚರ್ಚೆಯನ್ನ ಇಂದಿನ ನಮ್ಮ ದೈನಂದಿನ ಜೀವನದ ಹೋರಾಟಗಳಿಗೆ, ಪಾಲನಾ ಅಂಶಗಳಿಗೆ ಅನ್ವಯಿಸೋಣ. ನಮ್ಮ ಮೂಲಗಳ ಪ್ರಕಾರ ಇಲ್ಲಿ ಮುಖ್ಯವಾಗಿ 3 ವಾಸ್ತವಿಕ ಅಂಶಗಳನ್ನು ನಮಗೆ ನೀಡಲಾಗಿದೆ. ಮೊದಲನೇದ್ದು ಅನ್ಯಾಯದ ವಿರುದ್ಧ ತಾಳ್ಮೆ. ಯೇಸುವಿನ ಮೇಲೆ ಯಾವ ತಪ್ಪೂ ಇರಲಿಲ್ಲ, ಆದರೂ ಅವರ ವಿರುದ್ಧ ಸಂಚು ರೂಪಿಸಲಾಯಿತು, ಅನ್ಯಾಯವಾಗಿ ಕೊಲ್ಲುವ ನಿರ್ಧಾರ ಆಯಿತು. ಆದರೆ ಯೇಸು ತಕ್ಷಣವೇ ಸೇಡು ತೀರಿಸಿಕೊಳ್ಳೋಕೆ ಹೋಗ್ಲಿಲ್ಲ, ದೈವಚಿತ್ತಕ್ಕೆ ಶರಣಾದರು. ಜೀವನದಲ್ಲಿ ಹಲವು ಬಾರಿ ನಮಗೂ ಕೂಡ ಅನ್ಯಾಯ ಆಗುತ್ತೆ. ನಾವು ತಪ್ಪು ಮಾಡ್ದಿದ್ದಿದ್ರು, ಆಫೀಸ್ನಲ್ಲಿ, ಕುಟುಂಬದಲ್ಲಿ ಇತರರು ನಮ್ಮ ವಿರುದ್ಧ ಸಂಚು ಮಾಡಬಹುದು, ನಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸಬಹುದು. ಹೌದು, ಇದು ಎಲ್ಲರ ಲೈಫ್ನಲ್ಲೂ ನಡೆಯುವಂಥದ್ದೇ. ಅಂತಹ ಸಮಯದಲ್ಲಿ ನಾವು ದ್ವೇಷದಿಂದ ಸೇಡು ತೀರಿಸಿಕೊಳ್ಳೋ ಬದಲು ಯೇಸುವಿನಂತೆ ದೇವರ ನ್ಯಾಯದ ಮೇಲೆ, ಆತನ ಬೃಹತ್ ಯೋಜನೆಯ ಮೇಲೆ ಭರವಸೆ ಇಡಬೇಕು ಅನ್ನೋದನ್ನ ಇದು ನಮ್ಗೆ ಕಲಿಸುತ್ತೆ. ಒಂದು ನಿಮಿಷ, ಇಲ್ಲಿ ನಾನು ಒಂದು ಗಂಭೀರವಾದ ಪ್ರಶ್ನೆ ಕೇಳಲೇಬೇಕಾಗಿದೆ. ಅನ್ಯಾಯ ಆದಾಗ ಸೇಡು ತೀರಿಸಿಕೊಳ್ಳಬಾರದು, ತಾಳ್ಮೆಯಿಂದ ಇರಬೇಕು ಅನ್ನೋದು ಆಧ್ಯಾತ್ಮಿಕವಾಗಿ ಕೇಳೋಕೆ ಬಹಳ ಚೆನ್ನಾಗಿದೆ. ಆದರೆ ವಾಸ್ತವದಲ್ಲಿ ರಕ್ತಮಾಂಸಗಳಿಂದಾದ ಮನುಷ್ಯನ ಸಹಜ ಪ್ರವೃತ್ತಿ ಹೇಗಿರುತ್ತೆ? ಕೋಪ ಬರೋದು ಸಹಜ ತಾನೆ? ಹೌದು. ಯಾರಾದ್ರೂ ನಮ್ಗೆ ಅನ್ಯಾಯ ಮಾಡಿದ್ರೆ, ನಮ್ಮ ಬಗ್ಗೆ ಸುಳ್ಳು ಹೇಳಿದ್ರೆ ನಮ್ಮ ರಕ್ತ ಕುದಿಯುತ್ತೆ. ನಮ್ಗೆ ನೋವಾದಾಗ ಅವರಿಗೂ ಅದೇ ರೀತಿ ನೋವು ಕೊಡಬೇಕು, ಕನಿಷ್ಠ ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಅವರಿಗೆ ತಿರುಗೇಟು ನೀಡಬೇಕು ಅನ್ನೋದು ನಮ್ಮ ಮೊದಲ ಮತ್ತೆ ತಕ್ಷಣದ ಪ್ರತಿಕ್ರಿಯೆ ಆಗಿರುತ್ತೆ. ಈ ಸಹಜ ಪ್ರವೃತ್ತಿಗೆ ಸುಮ್ಮನಿರಿ ಅನ್ನೋದು ತದ್ವಿರುದ್ಧ ಅಲ್ವಾ? ಈ ರೀತಿಯ ಅತಿಮಾನುಷ ತಾಳ್ಮೆಯನ್ನ ದೈನಂದಿನ ಜೀವನದಲ್ಲಿ ರೂಢಿಸ್ಕೊಳ್ಳೋದು ನಿಜಕ್ಕೂ ಸಾಧ್ಯವಾ? ಇದು ಹೇಡಿತನ ಅಂತ ಅನ್ಸಲ್ವಾ? ನಿಮ್ಮ ಈ ಪ್ರಶ್ನೆ ಬಹಳ ಕಠಿಣವಾದದ್ದು, ಆದ್ರೆ ಅತ್ಯಗತ್ಯವಾದದ್ದು. ಮನುಷ್ಯನ ಸಹಜ ಪ್ರವೃತ್ತಿ ಸೇಡು ತೀರಿಸಿಕೊಳ್ಳೋದೇ ಹೌದು. ಆದ್ರೆ ಇಲ್ಲಿ ತಾಳ್ಮೆ ಅಂದ್ರೆ ದೌರ್ಬಲ್ಯ ಅಥವಾ ಹೇಡಿತನ ಅಲ್ಲ, ಅದು ಸಂಪೂರ್ಣ ನಿಷ್ಕ್ರಿಯತೆಯೂ ಅಲ್ಲ. ಅಂದ್ರೆ ಆಕ್ಟಿವ್ ಆಗಿ ತಾಳ್ಮೆ ವಹಿಸೋದು ಅಂತೀರಾ? ಹೌದು. ಯೇಸು ಎಫ್ರೈಮ್ಗೆ ತೆರಳಿದ್ದು ಅವರಿಗೆ ಶಕ್ತಿ ಇರ್ಲಿಲ್ಲ ಅಂತಲ್ಲ, ಅವರ ಬಳಿ ಇಡೀ ವ್ಯವಸ್ಥೆಯನ್ನೇ ಧ್ವಂಸ ಮಾಡುವ ಶಕ್ತಿ ಇತ್ತು. ಆದ್ರೆ ಅವರು ಪ್ರತಿದಾಳಿ ಮಾಡ್ಲಿಲ್ಲ. ಯಾಕಂದ್ರೆ ಅವರು ಆ ದೊಡ್ಡ ಚಿತ್ರವನ್ನ, ಅಂದ್ರೆ ಬಿಗ್ಗರ್ ಪಿಕ್ಚರನ್ನ ನೋಡ್ತಿದ್ರು. ತಾಳ್ಮೆ ಅಂದ್ರೆ ನಮ್ಮ ಕೋಪದ ಮೇಲೆ ನಮ್ಗಿರೋ ಸಂಪೂರ್ಣ ನಿಯಂತ್ರಣ. ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ತಕ್ಷಣವೇ ಸೇಡು ತೀರಿಸಿಕೊಳ್ಳೋಕೆ ಹೋದ್ರೆ
ನಾವು ಕೂಡ ಅನ್ಯಾಯ ಮಾಡಿದವರ ಕೀಳು ಮಟ್ಟಕ್ಕೆ ಇಳಿತೀವಿ. ಆ ಕೋಪದ ಬೆಂಕಿ ಬೇರೆಯವರನ್ನ ಸುಡುವ ಮುನ್ನ ನಮ್ಮನ್ನೇ ಸುಟ್ಟು ಹಾಕುತ್ತೆ. ಆದ್ರೆ ತಾಳ್ಮೆಯಿಂದ ನಮ್ಮ ಹೆಜ್ಜೆಯನ್ನ ಹಿಂದಿಟ್ಟಾಗ ನಾವು ಆ ಪರಿಸ್ಥಿತಿಗಿಂತ ಮೇಲೇರ್ತೀವಿ. ತಾತ್ಕಾಲಿಕ ಸೋಲನ್ನ ಒಪ್ಪುಕೊಂಡ್ರೂ ದೀರ್ಘಾವಧಿಯ ಶಾಂತಿಯನ್ನ ನಾವು ಗೆಲ್ತೇವೆ. ಓಹೋ, ಅಂದ್ರೆ ಕೇವಲ ಭಾವನೆಗಳಿಗೆ ಪ್ರತಿಕ್ರಿಯಿಸೋದರ ಬದಲು ಅಂತಿಮ ಗುರಿಯತ್ತ ಗಮನ ಹರಿಸೋದು ವಿವೇಕ ಅಂತೀರ. ಇದೇ ದೀರ್ಘಾವಧಿಯ ದೃಷ್ಟಿಕೋನವನ್ನ ನಾವು 2ನೇ ಪಾಲನಾ ಅಂಶಕ್ಕೂ ಅನ್ವಯಿಸಬಹುದು, ಸಮುದಾಯದ ಹಿತಾಸಕ್ತಿ. ಹೌದು. ಕಾಯಫನು ಒಬ್ಬನು ಸಾಯುವುದು ಲೇಸು ಅಂತ ಬಹಳ ಸ್ವಾರ್ಥದಿಂದ ಹೇಳಿದ. ತನ್ನ ಲಾಭಕ್ಕಾಗಿ ಬೇರೆಯವರ ಬಲಿ ಕೇಳಿದ. ಆ ಕ್ರೂರವಾದ ಮಾತನ್ನ ನಾವು ನಮ್ಮ ಕುಟುಂಬ ಅಥವಾ ಸಮಾಜದ ಮಟ್ಟದಲ್ಲಿ ಸಕಾರಾತ್ಮಕವಾಗಿ ಹೇಗೆ ತಗೋಬಹುದು? ಕಾಯಫನ ಮಾತು ಸ್ವಾರ್ಥದಿಂದ ಕೂಡಿತು. ಆದ್ರೆ ನಾವು ಆ ವಾಕ್ಯದ ದಿಕ್ಕನ್ನ ಬದಲಾಯಿಸಬೇಕು. ನನ್ನ ಸಂಸಾರಕ್ಕಾಗಿ, ನನ್ನ ಸಮಾಜದ ಒಳಿತಿಗಾಗಿ, ನನ್ನ ಸ್ವಾರ್ಥವನ್ನ, ನನ್ನ ಅಹಂಕಾರವನ್ನ ನಾನು ತ್ಯಾಗ ಮಾಡ್ತೀನಿ ಅಂತ ನಾವು ಸ್ವಯಂ ಪ್ರೇರಿತರಾಗಿ ನಿರ್ಧರಿಸಿದಾಗ ಆ ಮಾತು ಅತ್ಯಂತ ಸಕಾರಾತ್ಮಕ ಮತ್ತು ಪವಿತ್ರ ಆಗುತ್ತೆ. ನಿಜ, ಬಹಳ ಅರ್ಥಗರ್ಭಿತವಾಗಿದೆ ಇದು. ಒಂದು ಕುಟುಂಬದಲ್ಲಿ ಶಾಂತಿ ನೆಲೆಸಬೇಕಾದ್ರೆ, ಸಮಾಜದಲ್ಲಿ ಒಗ್ಗಟ್ಟು ಇರಬೇಕಾದ್ರೆ, ಎಲ್ಲರೂ ನನ್ನದೇ ಸರಿ ಅಂತ ಹಠ ಹಿಡಿದ್ರೆ ಸಾಧ್ಯವಿಲ್ಲ. ಯಾರಾದರೂ ಒಬ್ರು ತಮ್ಮ ನಾನು ಅನ್ನೋ ಅಹಂಕಾರವನ್ನ, ತಮ್ಮ ಜಂಬವನ್ನ ಬಲಿ ಕೊಡಲೇಬೇಕಾಡುತ್ತೆ. ಅದೇ ನಿಜವಾದ ದೈನಂದಿನ ಜೀವನದ ತ್ಯಾಗ. ಆ ಒಂದು ಸಣ್ಣ ದೃಷ್ಟಿಕೋನದ ಬದಲಾವಣೆ ಆ ಇಡೀ ವಾಕ್ಯದ ಅರ್ಥವನ್ನೇ, ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಇನ್ನು 3ನೇ ಮತ್ತು ಕೊನೆಯ ಅಂಶ ಯೇಸುವನ್ನ ಹುಡುಕೋದು. ಆ ಪಾಸ್ಕಾ ಹಬ್ಬದ ಹುಡುಕಾಟ. ಹೌದು. ಜೆರುಸಲೇಮಿನಲ್ಲಿ ಪಾಸ್ಕಾ ಹಬ್ಬದ ಸಮಯದಲ್ಲಿ ಜನರು ಆತ ಬರ್ತಾನೋ ಇಲ್ವೋ, ನಿಮ್ಮ ಎಣಿಕೆ ಏನು ಅಂತ ಬಹಳ ಕಾತುರದಿಂದ, ಒಂಥರ ಕ್ಯೂರಿಯಾಸಿಟಿಯಿಂದ ಯೇಸುವಿಗಾಗಿ ಹುಡುಕ್ತಿದ್ರು. ಅಂದಿನ ಜನರ ಆ ಹುಡುಕಾಟ ಬಹಳ ತೀವ್ರವಾಗಿತ್ತು. ಆದ್ರೆ ಇಂದು ನಮ್ಮ ಪರಿಸ್ಥಿತಿಯನ್ನ ಅದಕ್ಕೆ ಹೋಲಿಸಿ ನೋಡೋಣ. ನಾವು ನಮ್ಮ ಸುಖ ಸಂತೋಷಗಳಲ್ಲಿ ಮುಳುಗಿದ್ದಾಗ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸರಿಯಾಗಿದ್ದಾಗ, ಆರೋಗ್ಯ ಚೆನ್ನಾಗಿದ್ದಾಗ ದೇವರನ್ನ, ಆಧ್ಯಾತ್ಮವನ್ನ ಸಂಪೂರ್ಣವಾಗಿ ಮರೆತೇವೆ. ಹೌದು, ಕಷ್ಟ ಬಂದಾಗ ಮಾತ್ರ ದೇವ್ರ ನೆನಪಾಗೋದು. ಅದೇ ಯಾವುದಾದ್ರೂ ದೊಡ್ಡ ಕಷ್ಟಗಳು ಬಂದಾಗ, ಕಾಯಿಲೆ ಬಂದಾಗ ಮಾತ್ರ ದೇವ್ರಿಗಾಗಿ ಹುಡುಕಾಟ ಶುರುವಾಗುತ್ತೆ. ಅಥವಾ ಕಷ್ಟಗಳ ಮಧ್ಯೆ ನಿರಾಸೆಗೊಂಡು ದೇವರಿಲ್ಲ ಅಂತ ನಂಬಿಕೆನೇ ಕಳ್ಕೊಳ್ತೇವೆ. ಜೆರುಸಲೇಮಿನ ಜನರು ಅಂದು ತೋರಿದ ಆ ನಿರಂತರ ಆಸಕ್ತಿಯನ್ನ, ಆ ಹುಡುಕಾಟವನ್ನ ನಾವು ನಮ್ಮ ಪ್ರತಿದಿನದ ಸಾಮಾನ್ಯ ಜೀವನದಲ್ಲಿ, ಕಷ್ಟ ಸುಖಗಳೆರಡರಲ್ಲೂ ತೋರಿಸ್ತಿದೀವಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಖಂಡಿತ. ಒಟ್ಟಾಣೆಯಾಗಿ ಹೇಳೋದಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನಂದ್ರೆ, ಯಹೂದಿ ಮುಖಂಡರಲ್ಲಿದ್ದ ಆ ಒಂದು ಸಣ್ಣ ರಾಜಕೀಯ ಭಯ, ತಮ್ಮ ಕುರ್ಚಿ ಹೋಗ್ಬಿಡುತ್ತೆ ಅನ್ನೋ ಆತಂಕ, ಹೇಗೆ ಇಡೀ ಜಗತ್ತಿನ ಪಾಪ ಪರಿಹಾರದ ಬಲಿಗೆ ಮತ್ತೆ ಚದುರಿದವರನ್ನ ಒಂದುಗೂಡಿಸುವ ಮಹಾನ್ ದೈವಿಕ ಯೋಜನೆಗೆ ನಾಂದಿಯಾಯಿತು ಅನ್ನೋದು. ಹೌದು. ಕಾಯ್ಫನ ಕುತಂತ್ರವು ದೇವರ ಬೃಹತ್ ತಂತ್ರದ ಮುಂದೆ ಮಂಡಿಯೂರಲೇಬೇಕಾಯಿತು. ಮನುಷ್ಯನ ಭಯ ಮತ್ತು ಸ್ವಾರ್ಥವು ದೇವರ ಪ್ರೀತಿ ಮತ್ತು ತ್ಯಾಗದ ಮುಂದೆ ಎಷ್ಟೊಂದು ಸಣ್ಣದು ಅನ್ನೋದನ್ನ ಇದು ತೋರಿಸುತ್ತೆ. ನಿಖರವಾಗಿ. ಮನುಷ್ಯನ ಯಾವುದೇ ದುರುದ್ದೇಶಗಳು, ಎಷ್ಟೇ ಪ್ರಬಲವಾದ ರಾಜಕೀಯ ವ್ಯವಸ್ಥೆಗಳು ಕೂಡ ದೇವರ ಪ್ರೀತಿಯ, ರಕ್ಷಣೆಯ ಯೋಜನೆಯನ್ನ ಎಂದಿಗೂ ತಡೆಯೋಕೆ ಸಾಧ್ಯ ಇಲ್ಲ ಅನ್ನೋದೇ ಈ ಅಧ್ಯಯನದ ಅಂತಿಮ ಮತ್ತು ಸಾರ್ವಕಾಲಿಕ ಸತ್ಯ. ಹಾಗಾದರೆ ಈ ಸಂವಾದವನ್ನ ಮುಕ್ತಾಯಗೊಳಿಸುವ ಮುನ್ನ ಇಲ್ಲಿ ನಮ್ಮೆಲ್ಲರ ಮುಂದಿರುವ ಒಂದು ಆಳವಾದ ಪ್ರಚೋದನಾತ್ಮಕ ಚಿಂತನೆ ಇಲ್ಲಿದೆ. ಒಮ್ಮೆ ಊಹಿಸಿಕೊಳ್ಳಿ, ನಾವೂ ಕೂಡ ಪ್ರತಿದಿನ ನಮ್ಮದೇ ಆದ ಜೀವನದ ಸಣ್ಣಪುಟ್ಟ ನ್ಯಾಯಸಭೆಗಳಲ್ಲಿ ಕುಳಿತುಕೊಂಡಿಲ್ವಾ? ಯೋಚನೆ ಮಾಡಬೇಕಾದ ವಿಷಯ. ಭವಿಷ್ಯದ ಆಧಾರರಹಿತ ಭಯದಿಂದ, ಅಂದ್ರೆ ರೋಮನರು ಬರ್ತಾರೆ ಅಂತ ಅವರು ಹೆದರದಂತೆ, ನಾಳೆ ಏನಾಗುತ್ತೋ, ನನ್ನ ಸ್ಥಾನಮಾನ ಏನಾಗುತ್ತೋ, ಜನರು ಏನೆಂದುಕೊಳ್ತಾರೋ ಅನ್ನೋ ಭಯದಿಂದ ನಮ್ಮದೇ ಆದ ಸ್ವಾರ್ಥದ ಸಂಕುಚಿತ ತೀರ್ಮಾನಗಳನ್ನು ನಾವು ತಗೋತಿದ್ದೀವ. ಒಂದು ವೇಳೆ ನಾವು ಆ ಭಯವನ್ನ ಬದಿಗಿತ್ತೋ, ಆ ಕ್ಷಣದ ನಮ್ಮ ಅಹಂಕಾರವನ್ನ ಬಿಟ್ಟು ಆ ದೊಡ್ಡ ದೈವಿಕ ಯೋಜನೆ ಮೇಲೆ ಸಂಪೂರ್ಣ ವಿಶ್ವಾಸ ಇತ್ರೆ ನಮ್ಮ ಜೀವನ ಎಷ್ಟು ಬದಲಾಗಬಹುದು. ನಿಜವಾಗಿಯೂ. ನೆನ್ಪಿರ್ಲಿ, ಆತಂಕದಿಂದ, ದ್ವೇಷದಿಂದ ಆಡಿದ ಕಾಯಫನ ಆ ಒಂದು ಮಾತು ಪ್ರೀತಿ ಮತ್ತೆ ತ್ಯಾಗದ ಅತಿದೊಡ್ಡ ಪ್ರವಾದನೆಯಾಗಿ ಬದಲಾಯಿತು. ನಮ್ಮ ಭಯಗಳು ಕೂಡ ನಮ್ಮನ್ನ ಅದೇ ಪ್ರೀತಿಯೆಡೆಗೆ, ಅದೇ ಒಕ್ಕೂಟದ ಕಡೆಗೆ ನಡೆಸುವಂತಾಗ್ಲಿ. ಈ ಆಳವಾದ ಅಧ್ಯಯನವು ನಮ್ಮೆಲ್ಲರ ಅಂತರಂಗದ ಶುದ್ಧೀಕರಣಕ್ಕೆ ದಾರಿಯಾಗಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.